ಶ್ರೀ ಪೂರಿ ಜಗನ್ನಾಥ ದೇವಾಲಯ. ಈ ಆಲಯದ ಬಗ್ಗೆ ಸಾಕಷ್ಟು ರಹಸ್ಯಗಳಿವೆ. ಪ್ರಪಂಚದಾದ್ಯಂತ ಜನರು ನಂಬಿರುವಂತಹ ರಹಸ್ಯ ಏನು ಅಂದರೆ ಶ್ರೀ ಕೃಷ್ಣ ಪರಮಾತ್ಮರ ಹೃದಯ ಇಲ್ಲೇ ಇದೆ ಅಂತ. ಮತ್ತೊಂದು ರಹಸ್ಯವೆಂದರೆ ಜಗನ್ನಾಥನ ರಥಯಾತ್ರೆ. ಈ ರಥಯಾತ್ರೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ 2ನೇ ದಿನ ಶುರುವಾದರೆ 10ನೇ ದಿನ ಕೊನೆಗೊಳ್ಳುತ್ತೆ. ಈ ರಥಯಾತ್ರೆಯನ್ನು ಲಕ್ಷಗಟ್ಟಲೆ ಜನ ನೋಡಲಿಕ್ಕೆ ಬರ್ತಾರೆ. ರಥಯಾತ್ರೆ ನಡೆದ ಪ್ರತಿ ಸಲ ಅಲ್ಲಿ ಮಳೆ ಬಂದೇ ಬರುತ್ತೆ. ಇದುವರೆಗೂ ಒಂದು ಸಲ ಕೂಡ ಮಿಸ್ ಆಗಿದೆ. ಅಷ್ಟೇ ಅಲ್ಲ, ಈ ದೇವಾಲಯದ ಮೇಲೆ 17 ಸಲ ದಾಳಿಯಾದಾಗ ದೇವಾಲಯವನ್ನು ಉಳಿಸಲು ಸಾಕಷ್ಟು ಜನ ಪ್ರಾಣತ್ಯಾಗವನ್ನು ಮಾಡಿ ದೇವಾಲಯದ ವಿಗ್ರಹಗಳನ್ನು ಉಳಿಸಿದ್ದಾರೆ. ಪೂರ್ವ ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಮುಗಿದ ನಂತರ ತನ್ನವರೆಲ್ಲರೂ ಕೂಡ ಮರಣವನ್ನು ಹೊಂದಿದ್ದನ್ನು ನೋಡಿದಂತಹ ಗಾಂಧಾರಿ ನನ್ನವರೆಲ್ಲರೂ ಕೂಡ ಹೇಗೆ ನಾಶ ಆದರೋ ಯಾದವ ವಂಶಸ್ಥರು ಕೂಡ ಅದೇ ರೀತಿಯಾಗಿ ನಾಶವಾಗಲಿ ಅಂತ ಹೇಳಿ ದುಃಖದಿಂದ ಶಾಪವನ್ನು ಕೊಡ್ತಾರೆ. 36 ವರ್ಷಗಳ ನಂತರ ಯಾದವ ಕುಲದವರು ಅವರನ್ನವರೇ ಒಡೆದು ಸಾಯಿಸ್ಕೊಳ್ತಾರೆ. ಕೇವಲ ಕೃಷ್ಣನ ರಥಸಾರಥಿಗಳು ಮತ್ತು ಶ್ರೀ ಕೃಷ್ಣ ಪರಮಾತ್ಮ ಹಾಗೂ ಬಲರಾಮ ಮಾತ್ರ ಉಳಿದಿರ್ತಾರೆ. ನಂತರ ಒಂದು ದಿನ ಬಲರಾಮ ತಪಸ್ಸು ಮಾಡಬೇಕಾದ್ರೆ ಶೇಷನಾಗು ಆತ್ಮದ ರೀತಿಯಲ್ಲಿ ಹೊರಗಡೆ ಹೋಗುವುದನ್ನು ಶ್ರೀ ಕೃಷ್ಣ ಪರಮಾತ್ಮ ಗಮನಿಸ್ತಾರೆ. ಆಗಲೇ ಕೃಷ್ಣ ಪರಮಾತ್ಮನಿಗೂ ಕೂಡ ಅರ್ಥವಾಗುತ್ತೆ ತಾನು ಮಾನವನ ಶರೀರವನ್ನು ಬಿಡುವ ಸಮಯ ಬಂತು ಅಂತ. ನಂತರ ಕೃಷ್ಣ ಪರಮಾತ್ಮ ಒಂದು ಮರದ ಬಳಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಜರ ಎಂಬ ಬೇಟೆಗಾರ ಬೇಟೆ ಆಡೋದಕ್ಕೆ ಅಂತ ಬರ್ತಾರೆ. ಕೃಷ್ಣನ ಪಾದಗಳನ್ನು ನೋಡಿ ಜಿಂಕೆ ಅಂತ ತಿಳಿದು ಬಾಣವನ್ನು ಬಿಡ್ತಾರೆ. ಅದು ಕೃಷ್ಣನ ಪಾದಕ್ಕೆ ಹೋಗಿ ಚುಚ್ಕೊಳ್ಳುತ್ತೆ. ಹಾಗೆ ಆ ಸ್ಥಳಕ್ಕೆ ಬಂದು ನೋಡಿದ್ರೆ ಕೃಷ್ಣ ಪರಮಾತ್ಮ ಇರ್ತಾರೆ. ಅದನ್ನು ನೋಡಿ ಜರ ತುಂಬ ಭಾವುಕರಾಗಿ ಕ್ಷಮೆಯನ್ನು ಕೇಳಿ ನಾನು ಮಾಡಿದ ಪಾಪಕ್ಕೆ ನನ್ನನ್ನು ಕೊಂದುಬಿಡಿ ಅಂತ ಬೇಡ್ಕೊಳ್ತಾರೆ. ಆಗ ಕೃಷ್ಣ ಪರಮಾತ್ಮ ನೀನು ಮಾಡಿದ ತಪ್ಪೇನೂ ಇಲ್ಲ ಅಂತ ಹೇಳಿ ಕ್ಷಮಿಸ್ತಾರೆ. ನಂತರ ಅವರನ್ನು ಕಳಿಸಿ ಕೃಷ್ಣ ಪರಮಾತ್ಮ ಅವತಾರವನ್ನು ಸಮಾಪ್ತ ಮಾಡ್ತಾರೆ. ಆ ನಂತರ ಅರ್ಜುನ ಬರ್ತಾರೆ. ಅರ್ಜುನ ಬಂದು ಅದನ್ನು ನೋಡಿ ತುಂಬ ದುಃಖ ಪಡ್ತಾರೆ. ಸ್ವಲ್ಪ ಸಮಯದ ನಂತರ ಇದೆಲ್ಲವೂ ಕೂಡ ಕೃಷ್ಣ ಲೀಲೆ ಅಂತ ಹೇಳಿ ಕೃಷ್ಣ ದೇಹಕ್ಕೆ ಅಂತಿಮ ಸಂಸ್ಕಾರವನ್ನು ನಿರ್ವಹಿಸ್ತಾರೆ. ಇಲ್ಲಿ ಕೃಷ್ಣನ ಶರೀರದ ಎಲ್ಲ ಭಾಗಗಳು ಬೂದಿಯಾಗ್ತವೆ, ಹೃದಯ ಒಂದು ಬಿಟ್ಟು. ಆ ಹೃದಯವು ನೀಲಿ ಬಣ್ಣದ ಸ್ಟೋನ್ನಂತೆ ಹೊಳಿತಾ ಇರುತ್ತೆ. ಅರ್ಜುನನಿಗೆ ಏನೂ ಕೂಡ ಅರ್ಥವಾಗದೆ ಅದನ್ನು ನೋಡ್ತಾ ನಿಂತ್ಕೊಂಡಿರ್ತಾರೆ. ಆಗಲೇ ಆಕಾಶವಾಣಿಯೊಂದು ಶ್ರೀ ಕೃಷ್ಣ ಪರಮಾತ್ಮರ ಹೃದಯವನ್ನು ಒಂದು ಬೇವಿನ ಅಲಗೆಗೆ ಕಟ್ಟಿ ಸಮುದ್ರಕ್ಕೆ ಬಿಡು ಅಂತ ಹೇಳುತ್ತೆ. ನಂತರ ಅರ್ಜುನ ಕೂಡ ಅದೇ ರೀತಿಯಾಗಿ ಬೇವಿನ ಅಲಗೆಗೆ ಆ ನೀಲಿ ಬಣ್ಣದ ಸ್ಟೋನ್ ರೀತಿಯಲ್ಲಿರ್ತಕ್ಕಂತಹ ಹೃದಯವನ್ನು ಕಟ್ಟಿ ಸಮುದ್ರಕ್ಕೆ ಬಿಡ್ತಾರೆ. ನಂತರ ಅದು ತೇಲ್ಕೊಂಡು ಬಂದು ಪೂರಿಗೆ ಸೇರುತ್ತೆ. ಕೆಲವು ಕಾಲದ ನಂತರ ಜರ ಸತ್ತು ಹೋಗಿ ಪೂರಿಯಲ್ಲಿ ಮೂಲ ನಿವಾಸಿಗಳಾದಂತಹ ಶಬರರ ಮನೆಯಲ್ಲಿ ಬಿಸ್ವಾಬಸು ಎಂಬ ಹೆಸರಿನಲ್ಲಿ ಜನಿಸ್ತಾರೆ. ಕೆಲವು ಕಾಲ ಕಳೆದ ನಂತರ ಅದೇ ಶಬರರ ಮನೆತನಕ್ಕೆ ಬಿಸ್ವಾಬಸು ನಾಯಕನೂ ಕೂಡ ಆಗ್ತಾರೆ. ಒಂದು ಸಲ ಬಿಸ್ವಾಬಸುಗೆ ಕೃಷ್ಣ ಪರಮಾತ್ಮನ ಹೃದಯ ಕಾಣಿಸುತ್ತೆ. ಅದು ನೀಲಿ ಬಣ್ಣದಲ್ಲಿರ್ತಕ್ಕಂತಹ ಹೊಳೆಯುತ್ತಿರುವ ಕಲ್ಲಿನಂತೆ ಕಾಣಿಸುತ್ತೆ. ಆಗ ವಿಶ್ವಾಬಸು ಇದು ಯಾವುದೋ ದೈವಿಕ ಕಲ್ಲೇ ಇರಬಹುದು ಅಂತ ಹೇಳಿ ಒಂದು ಗುಡಿಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ. ನಂತರ ಜನಗಳು ಕೂಡ ಅದನ್ನು ಪೂಜೆಯನ್ನು ಮಾಡ್ತಾರೆ. ಈ ವಿಷಯ ಆ ಬಾಯಿಗೆ ಈ ಬಾಯಿಗೆ ಹೋಗಿ ಈ ವಿಷಯ ಒಬ್ಬ ರಾಜನಿಗೆ ತಿಳಿಯುತ್ತೆ. ಆ ರಾಜನ ಹೆಸರೇ ಇಂದ್ರದ್ಯುಮ್ನ ಅಂತ. ಇವರು ಶ್ರೀ ಮಹಾವಿಷ್ಣುವಿನ ಮಹಾಭಕ್ತ. ಈ ಜನಗಳೆಲ್ಲ ಈ ರೀತಿ ಮಾತನಾಡಿಕೊಳ್ಳೋದನ್ನು ನೋಡಿ ವಿಶ್ವಾಬಸುಗೆ ಭಯವಾಗಿ ಆ ಕಲ್ಲನ್ನು ಒಂದು ಕಡೆ ಭದ್ರವಾಗಿ ಬಚ್ಚಿರ್ತಾರೆ. ನಂತರ ಆ ರಾಜ ಆ ಕಲ್ಲು ನನ್ನ ಬಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ವಿದ್ಯಾಪತಿ ಎಂಬಾತನನ್ನು ಅಲ್ಲಿಗೆ ಕಳಿಸ್ಕೊಳ್ತಾರೆ. ಹಾಗೆ ವಿದ್ಯಾಪತಿ ವಿಶ್ವಾಬಸು ಜೊತೆ ಸ್ವಲ್ಪ ದಿನ ಇರ್ತಾರೆ. ಇದೇ ಸಮಯದಲ್ಲಿ ತನ್ನ ಮಗಳ ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ. ಹಾಗೆ ವಿಶ್ವಾಬಸುವನ್ನು ಒಪ್ಪಿಸಿ ಇಬ್ಬರು ಕೂಡ ಮದುವೆ ಆಗ್ತಾರೆ. ಸ್ವಲ್ಪ ಕಾಲ ಕಳೆದ ನಂತರ ತನ್ನ ಮಗಳು ಮತ್ತು ವಿದ್ಯಾಪತಿ ಆ ಕಲ್ಲನ್ನು ನೋಡಲೇಬೇಕು ಅಂತ ಹೇಳಿ ತುಂಬ ಫೋರ್ಸ್ ಮಾಡ್ತಾರೆ. ನಂತರ ವಿಶ್ವಾಬಸು ಒಂದು ಷರತ್ತನ್ನು ಹೇಳಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕರ್ಕೊಂಡು ಹೋಗ್ತಾರೆ. ಆಗ ವಿದ್ಯಾಪತಿ ತನ್ನ ಕೈಯಲ್ಲಿ ಕೆಲವು ಬಿತ್ತನೆ ಬೀಜಗಳನ್ನು ಇಟ್ಕೊಂಡು ದಾರಿಯುದ್ದಕ್ಕೂ ಹಾಕೊಂಡು ಹೋಗಿ ನೋಡ್ತಾರೆ. ಅದನ್ನು ನೋಡಿ ತುಂಬ ಭಾವುಕರಾಗಿ ಆಶ್ಚರ್ಯಗೊಳ್ತಾರೆ. ನಂತರ ಮತ್ತೆ ಬಟ್ಟೆಯನ್ನು ಕಟ್ಟಿ ವಾಪಸ್ ಕರ್ಕೊಂಡ್ಬರ್ತಾರೆ. ಹೇಗೂ ಬೀಜಗಳನ್ನು ಹಾಕಿದ್ದೀನಲ್ಲ ಅಂತ ಹೇಳಿ ವಿದ್ಯಾಪತಿ ತನ್ನ ರಾಜ್ಯಕ್ಕೆ ಮರಳಿ ರಾಜನಿಗೆ ಹೇಳ್ತಾರೆ, ಆ ಕಲ್ಲು ನಿಜವಾಗ್ಲೂ ಇದೆ ರಾಜ, ಅದನ್ನು ನಾನು ನೋಡಿದೆ ಅಂತ. ರಾಜನು ಕೂಡ ಮಹಾಭಕ್ತನಾಗಿದ್ದರಿಂದ ತನ್ನ ಆಸ್ತಿಯನ್ನೆಲ್ಲ ದಾನವನ್ನು ಮಾಡಿ ಕುಟುಂಬದ ಪರಿವಾರದ ಜೊತೆಗೆ ಆ ಸ್ಥಳಕ್ಕೆ
ಹೊರಡ್ತಾರೆ. ವಿಚಿತ್ರ ಏನು ಅಂದರೆ ಅಲ್ಲಿ ಹಾಕಿದಂತಹ ಬಿತ್ತನೆ ಬೀಜಗಳು ಮೊಳಕೆ ಹೊಡೆದು ಗಿಡ ಆಗಲಿ ಏನೇ ಆಗಲಿ ಅಲ್ಲಿ ಇರುವುದಿಲ್ಲ. ಇದನ್ನು ನೋಡಿ ನಿರಾಸೆಯಾಗಿ ಬೇರೆ ದಾರಿ ಇಲ್ಲದೆ ವಿದ್ಯಾಪತಿ ಮತ್ತು ತನ್ನ ಹೆಂಡತಿ ರಾಜನಿಗೋಸ್ಕರ ಮತ್ತೆ ವಿಶ್ವಾಬಸುವನ್ನು ಒಪ್ಪಿಸ್ತಾರೆ. ಮತ್ತೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕರ್ಕೊಂಡು ಹೋಗ್ತಾರೆ. ಆದರೆ ಆ ಕಲ್ಲು ಅಲ್ಲಿ ಇರೋದಿಲ್ಲ. ಆಗ ಆ ರಾಜನಿಗೆ ಮತ್ತೆ ನಿರಾಸೆಯಾಗಿ ನಿರಾಹಾರ ದೀಕ್ಷೆಯನ್ನು ಮಾಡ್ತಾರೆ. ನಾನು ಎಲ್ಲಿಗೂ ಕೂಡ ಬರೋದಿಲ್ಲ, ಆ ಕಲ್ಲನ್ನು ನೋಡಿ ದರ್ಶನವನ್ನು ಮಾಡಲೇಬೇಕು ಅಂತ ಹೇಳಿ ಅದೇ ಜಾಗದಲ್ಲೇ ಕುಳಿತುಕೊಳ್ತಾರೆ. ಅದೇ ರಾತ್ರಿ ಕೃಷ್ಣ ಪರಮಾತ್ಮ ಇಂದ್ರದ್ಯುಮ್ನ ಕನಸಿನಲ್ಲಿ ಬಂದು, ಎಲೈ ರಾಜ, ಮೊದಲು ನೀನು ನನಗೆ ಆಲಯವನ್ನು ನಿರ್ಮಿಸು. ನಂತರ ಸಮುದ್ರ ತೀರದಲ್ಲಿ ಒಂದು ಬೇವಿನ ಹಲಗೆ ಇರುತ್ತೆ. ಆ ಹಲಗೆಯಲ್ಲಿ ನನಗೆ ಮತ್ತು ಬಲರಾಮನಿಗೆ ಹಾಗೂ ಸುಭದ್ರೆಗೆ ವಿಗ್ರಹಗಳನ್ನು ನಿರ್ಮಿಸು. ಆ ಕಲ್ಲು ತಾನಾಗೇ ಬಂದು ಅಲ್ಲಿ ಸೇರುತ್ತೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ. ನಂತರ ರಾಜ ಅದೇ ರೀತಿಯಲ್ಲಿ ಆಲಯವನ್ನು ಕಟ್ಟಿಸ್ತಾರೆ. ಆ ಹಲಗೆಯನ್ನು ಯಾರಿಂದಲೂ ಕೂಡ ಕದಲಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಯೋಚನೆ ಮಾಡ್ತಾ ಇರಬೇಕಾದ್ರೆ ರಾಜನಿಗೆ ಮತ್ತೆ ಒಂದು ಸಲ ಕನಸಿನಲ್ಲಿ ಕೃಷ್ಣ ಪರಮಾತ್ಮ ಬಂದು ಹೇಳ್ತಾರೆ, ಬೇರೆ ಯಾರೂ ಕೂಡ ಆ ಹಲಗೆಯನ್ನು ಮುಟ್ಟಲು ಸಾಧ್ಯವಾಗೋದಿಲ್ಲ, ಮೂಲ ನಿವಾಸಿಗಳಾದಂತಹ ಶಬರರ ಮನೆಯವರಿಗೆ ಮಾತ್ರ ಸಾಧ್ಯವಾಗುತ್ತೆ ಅಂತ ಹೇಳಿದಾಗ, ನಂತರ ಅದೇ ರೀತಿಯಲ್ಲಿ ಅವರೇ ಹೋಗಿ ಆ ಹಲಗೆಯನ್ನು ತರ್ತಾರೆ. ಆ ಹಲಗೆಯನ್ನು ಕೆತ್ತನೆ ಮಾಡಲು ಸಾಕಷ್ಟು ಜನ ಬಂದು ಹೋಗ್ತಾರೆ. ಆದರೆ ಆ ಹಲಗೆ ಮೇಲೆ ಒಂದು ಸಣ್ಣ ಗೀಟು ಕೂಡ ಬೀಳೋದಿಲ್ಲ. ನಂತರ ಅಲ್ಲಿಗೆ ವಯಸ್ಸಾದ ಬ್ರಾಹ್ಮಣನೊಬ್ಬರು ಬರ್ತಾರೆ. ರಾಜ, ಆ ಹಲಗೆಯನ್ನು ನಾನು ವಿಗ್ರಹಗಳನ್ನಾಗಿ ತಯಾರು ಮಾಡ್ತೀನಿ, ಆದರೆ ಒಂದು ಷರತ್ತು, 21 ದಿನ ನನ್ನನ್ನು ಆ ಹಲಗೆಗಳ ಜೊತೆ ಬಿಟ್ಬಿಡಿ, ಯಾರೂ ಕೂಡ ಬರಬೇಡಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಇದಕ್ಕೆ ರಾಜ ಕೂಡ ಒಪ್ಕೊಳ್ತಾರೆ. 14 ದಿನಗಳು ಕಳೆಯುತ್ತೆ. ರಾಜನಿಗೆ ಒಂದು ಸ್ವಲ್ಪ ಯೋಚನೆ ಶುರು ಆಗುತ್ತೆ. ಆ ಬ್ರಾಹ್ಮಣ ತಿಂಡಿಗೋಸ್ಕರ ಆಗಲಿ ಅಥವಾ ನೀರಿಗಾಗಲಿ ಹೊರಗಡೆ ಬರೋದಿಲ್ಲ. ಆಗ ರಾಜನಿಗೆ ಭಯ ಆಗುತ್ತೆ, ಈ ಬ್ರಾಹ್ಮಣರಿಗೆ ಏನಾದರೂ ಆಗಿರ್ಬೋದೇನೋ ಅಂತ ಹೇಳಿ ಯೋಚನೆ ಮಾಡಿ ಎಲ್ಲರ ಹತ್ರ ಮಾತನಾಡಿ ಬಾಗಿಲನ್ನು ತೆಗಿತಾರೆ. ಬಾಗಿಲು ತೆಗೆದ ತಕ್ಷಣ ಆ ಬ್ರಾಹ್ಮಣ ಮಾಯ ಆಗೋಗ್ತಾರೆ. ನಂತರ ವಿಗ್ರಹಗಳನ್ನು ನೋಡಿದ್ರೆ ಅರ್ಧ ಮಾತ್ರ ಕೆತ್ತನೆಯಾಗಿರುತ್ತೆ. ಇವರ ಕತೆ ಪ್ರಕಾರ ಸಾಕ್ಷಾತ್ತು ಶ್ರೀ ಮಹಾವಿಷ್ಣುವೇ ಬಂದು ಆ ವಿಗ್ರಹಗಳನ್ನು ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರು ವಿಶ್ವಕರ್ಮ ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ಏನೇ ಆಗಲಿ ಒಂದು ಅದ್ಭುತವಾದಂತಹ ವಿಗ್ರಹಗಳನ್ನು ಕೆತ್ತಿರ್ತಾರೆ. ಅದಕ್ಕೆ ಅಲ್ಲಿ ಅರ್ಧ ಕೆತ್ತಿದ ವಿಗ್ರಹಗಳನ್ನೇ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಯಾಕೆ ರಥಯಾತ್ರೆಯನ್ನು ಮಾಡ್ತಾರೆ ಅಂದರೆ ಸಾಕಷ್ಟು ಕಥೆಗಳಿವೆ. ಆದರೆ ಪ್ರಖ್ಯಾತಿ ಅಂದರೆ ಕೃಷ್ಣ ಮತ್ತು ಬಲರಾಮ ಹೊರಗಡೆ ಹೋದಾಗ ತನ್ನ ತಂಗಿಯಾದಂತಹ ಸುಭದ್ರೆಯನ್ನು ತನ್ನ ಅತ್ತೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಪ್ರೀತಿಯಿಂದ ಪ್ರತಿ ವರ್ಷ ಅವರು ಅಲ್ಲಿಗೆ ಹೋಗ್ತಾ ಇದ್ರು ಅಂತ ಹೇಳಿ ಭಕ್ತರು ಕೂಡ ರಥವನ್ನು ಅಲ್ಲಿಗೆ ಎಳ್ಕೊಂಡು ಹೋಗೋ ಥರ ಭಾವಿಸಿ ಸಂಭ್ರಮಿಸ್ತಾರೆ. ಕೆಲವು ವರ್ಷಗಳ ಹಿಂದೆ ಬೇರೆ ಧರ್ಮದವರನ್ನು ದೇವಾಲಯದ ಒಳಗೆ ಬಿಡ್ತಾ ಇರಲಿಲ್ಲ. ಕಾರಣ 17 ಬಾರಿ ಅನ್ಯಮತಸ್ಥರಿಂದ ಆ ದೇವಾಲಯ ದಾಳಿಯಾಗಿತ್ತು. ಸಲಾಬೇಕ್ ಎನ್ನುವ ಮುಸ್ಲಿಂ ಯುವಕನೊಬ್ಬ ಪೂರಿ ಜಗನ್ನಾಥನ ಮಹಾನ್ ಭಕ್ತನಾಗಿರ್ತಾರೆ. ಅವನು ಒಂದು ದಿನ ದೇವಾಲಯದ ಒಳಗೆ ಪ್ರವೇಶ ಮಾಡಲು ಹೋದಾಗ ಬಿಡೋದಿಲ್ಲ. ನಂತರ ಬಿಡು, ರಥಯಾತ್ರೆ ಬರುತ್ತಲ್ವಾ, ಆವಾಗಲೇ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾರೆ. ನಂತರ ಕೃಷ್ಣ ಪರಮಾತ್ಮ ಅವನ ಕನಸಿನಲ್ಲಿ ಹೋಗಿ, ನೀನು ಬರುವವರೆಗೂ ರಥವು ಮುಂದೆ ಹೋಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ನಂತರ ರಥಯಾತ್ರೆ ಬಂದೇ ಬರುತ್ತೆ. ನಂತರ ಎಷ್ಟು ಜನಗಳು ಎಳೆದರೂ ಕೂಡ ಆ ರಥ ಮುಂದಕ್ಕೆ ಕದಲೋದಿಲ್ಲ. ಆನೆಗಳಿಂದ ಎಳೆಸೋರು ಕೂಡ ಆ ರಥ ಮುಂದೆ ಸಾಗೋದಿಲ್ಲ. ಅಲ್ಲಿ ಇರ್ತಕ್ಕಂತಹ ಪುರೋಹಿತರು ಬಹಳ ಯೋಚನೆಗೆ ಒಳಗಾಗ್ತಾರೆ. ನಂತರ ರಾತ್ರಿ ಕೃಷ್ಣ ಪರಮಾತ್ಮ ಕನಸಿನಲ್ಲಿ ಬಂದು ಹೇಳ್ತಾರೆ, ನನ್ನ ಪ್ರಿಯ ಭಕ್ತನೊಬ್ಬ ಬರ್ತಾನೆ, ಆಗ ರಥವು ತನ್ನಷ್ಟಕ್ಕೆ ತಾನೇ ಮುಂದಕ್ಕೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಸಲಾಬೇಕ ಸ್ಥಳಕ್ಕೆ ಬಂದಾಗ ರಥವು ತನ್ನಷ್ಟಕ್ಕೆ ತಾನೇ ಕದಲುತ್ತೆ. ಇದನ್ನು ನೋಡಿ ಜನರಿಗೆ ಆಶ್ಚರ್ಯವಾಗುತ್ತೆ, ಕೃಷ್ಣ ಪರಮಾತ್ಮ ಎಂತಹ ಕರುಣಾಮಯಿ ಅಂತ. ಇದರ ಸಲುವಾಗಿ ಸಲಾಬೇಕ್ ಸತ್ತ ನಂತರವೂ ಕೂಡ ತನ್ನ ಸಮಾಧಿಯ ಹತ್ತಿರದಲ್ಲಿ ಒಂದು ಸಲ ರಥವು ನಿಂತು ಮತ್ತೆ ಮೂವ್ ಆಗುತ್ತೆ. ಈ ದೇವಾಲಯದ ಮತ್ತೊಂದು ಅದ್ಭುತವಾದಂತಹ ರಹಸ್ಯ ಏನು ಅಂದರೆ ದೇವಾಲಯದ ಮೇಲಿರ್ತಕ್ಕಂತಹ ಧ್ವಜ. ಆ ಧ್ವಜ ಯಾವಾಗಲೂ ಕೂಡ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರ್ತಾ ಇರುತ್ತೆ. ಇದರ ಹಿಂದೆ ಇರುವ ವೈಜ್ಞಾನಿಕತೆ ಯಾರಿಗೂ ಕೂಡ ತಿಳಿದಿಲ್ಲ. ಪ್ರತಿದಿನ ಆ ಧ್ವಜವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಮಳೆ ಇರಲಿ ಬಿಸಿಲಿರಲಿ ಆ ಧ್ವಜವನ್ನು ಬದಲಾಯಿಸಲೇಬೇಕು. ಒಂದು ದಿನ ಏನಾದರೂ ಆ ಫ್ಲ್ಯಾಗನ್ನು ಬದಲಾಯಿಸಲಿಲ್ಲ ಅಂತಂದರೆ 18 ವರ್ಷಗಳ ಕಾಲ ದೇವಸ್ಥಾನವನ್ನು ಮುಚ್ಚಬೇಕಾಗುತ್ತೆ ಅಂತ ಹೇಳ್ತಾರೆ. ಅದೇ ದೇವಾಲಯದ ಮೇಲೆ ಒಂದು ಸುದರ್ಶನ ಚಕ್ರ ಇರುತ್ತೆ. ನಾವು ದೇವಾಲಯದ ಯಾವುದೇ ಮೂಲೆಯಲ್ಲಿ ನಿಂತು ನೋಡಿದ್ರೂ ಕೂಡ ಸುದರ್ಶನ ಚಕ್ರ ನಮ್ಮನ್ನೇ ಫೋಕಸ್ ಮಾಡಿ ನೋಡಿದ ಹಾಗಿರುತ್ತೆ. ಇದು ಕೂಡ ಅದ್ಭುತಗಳಲ್ಲಿ ಒಂದು. ಈ ದೇವಾಲಯದ ಮೇಲೆ
ವಿಮಾನ ಆಗಲಿ ಕಲ್ಲು ಅಂದರೆ ಆ ಕೃಷ್ಣ ಪರಮಾತ್ಮನ ಹೃದಯವನ್ನು ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಬದಲಾವಣೆ ಮಾಡ್ತಾರೆ. ಹಾಗೆ ಆ ಸಮಯದಲ್ಲಿ ಆ ಸಿಟಿಯಲ್ಲಿರ್ತಕ್ಕಂತಹ ಯಾವುದೇ ಲೈಟ್ಗಳನ್ನು ಆನ್ ಮಾಡಿರೋದಿಲ್ಲ. ಲೈಟಿನ ಬೆಳಕಿಗೆ ಆ ಹೃದಯ ವೈಬ್ರೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕಲಿಯುಗದ ಜನರು ಅದನ್ನು ನೋಡಿ ತಡೆದುಕೊಳ್ಳುವಂತಹ ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ ಅಂತ ಬಹಳ ಗುಪ್ತವಾಗಿ ಈ ಕಾರ್ಯವನ್ನು ಮಾಡ್ತಾರೆ. ಹರೇ ಕೃಷ್ಣ, ಕೃಷ್ಣಂ ಒಂದೇ ಜಗದ್ಗುರು.